ಹೈದರಾಬಾದ್ನ NTR ನಗರದ ಕ್ರಿಶ್ಚಿಯನ್ ಯುವಕ ಸಂಘವು 2024ರ 102ನೇ ಮೆಥೋಡಿಸ್ಟ್ ಕ್ರೈಸ್ತ ಧಾರೂರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳಿಗೆ ಸಹಾಯವನ್ನು ಒದಗಿಸುತ್ತಿದೆ. 10 ವರ್ಷಗಳ ಹಿಂದೆ NTR ನಗರದ ನಿವಾಸಿಗಳಾದ ಹುಲಿಯಪ್ಪ, ಕಲ್ಲಪ್ಪ, ಸಂಜು, ರಮೇಶ್, ದಯಾನಂದ್ ಮತ್ತು ಬಾಬಣ್ಣ ಸೇರಿದಂತೆ 20ಕ್ಕೂ ಹೆಚ್ಚು ಜನರು ಸಭೆಯಲ್ಲಿ ಸೇರಿ ಧಾರೂರು ಜಾತ್ರೆಗೆ ಪಾದಯಾತ್ರೆ ಮೂಲಕ ಹೋಗುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಎಂದು ತೀರ್ಮಾನಿಸಿದ್ದರು. ಸಂಘದ ಪ್ರಮುಖ ಸದಸ್ಯರಾದ ಶಾಂತಕುಮಾರ್ ಗೊಂದಗೈಯವರು ಕಳೆದ 10 ವರ್ಷಗಳಿಂದ ಭಕ್ತಾದಿಗಳಿಗೆ ಊಟ ಮತ್ತು ತಿಂಡಿ ತಿನಿಸುಗಳನ್ನು ಒದಗಿಸುತ್ತಾ ಬಂದಿರುವುದಾಗಿ ತಿಳಿಸಿದರು. ಈ ವರ್ಷವೂ ಸಹ ಅವರ ಪರಂಪರೆಯಂತೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಈ ಊಟದ ವ್ಯವಸ್ಥೆಯನ್ನು ತೆಲಂಗಾಣದ ಜಹೀರಾಬಾದ್ ಮತ್ತು ಧಾರೂರು ನಡುವೆ ಇರುವ ಗಂಗಾವರ್ ಚೌಕ್ ಹತ್ತಿರ ಮಾಡಲಾಗಿದೆ. ಧಾರೂರು ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳಿಗೆ ಈ ಸೇವೆಯನ್ನು ಮುಂದುವರಿಸಲು ದೇವರ ಕೃಪೆ ನಮ್ಮೊಂದಿಗೆ ಇರುತ್ತದೆ ಎಂದು NTR ನಗರ ಕ್ರಿಶ್ಚಿಯನ್ ಯುವಕ ಸಂಘದ ಸದಸ್ಯರು ಭರವಸೆಯನ್ನು ವ್ಯಕ್ತಪಡಿಸಿದರು. ಮತ್ತು 102 ವರ್ಷ ಆಗಿತ್ತೆ. ಮತ್ತು ಆಮೇಲೆ ಅದಕ್ಕೋಸ್ಕರವಾಗಿ ಸಹ ಜನರು ಭಾಳಷ್ಟು ನಡ್ಕೋತಾ ತಕ್ಲೀಫದಲ್ಲಿ ಹೋಗ್ತಾ ಇದ್ದಾಗ ಮತ್ತು ನಾವು ಇಲ್ಲಿ ನೋಡಿ ಎಲ್ಲರಿಗೂ ಇಲ್ಲಿ ಊಟ ಬಡಿಸಿದ್ರೆ ಒಳ್ಳೆಯ ಸಮಸ್ಯೆ ಇಲ್ಲ ಇರ್ತದೆ ಅಂಥೇಳಿ ಮತ್ತು ನಾವು ಊಟ ಬಡಿಸ್ಲಿಕ್ಕೆ ಇಷ್ಟಪಟ್ಟಿದ್ದೆವು. ಮತ್ತು NTR ನಗರ್ ಯೂತ್ ಅಸೋಸಿಯೇಷನ್ ತರಫಿನಿಂದ ಮತ್ತು ನಾವೆಲ್ಲರೂ ಹೈದರಾಬಾದ್ ಪ್ರಾಂತದಲ್ಲಿ ಇರ್ತೇವೆ. ಮತ್ತು ಹೈದರಾಬಾದ್ ಮಹಾಪಟ್ಟಣದಿಂದ ಬಂದು ಮತ್ತು ಯವನಸ್ಥರು ಎಲ್ಲ ಮಕ್ಕಳು ಇಲ್ಲಿ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡ್ಯಾರ. ಮತ್ತು ಅವರಿಗೆ ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಅದೇ ರೀತಿಯಿಂದ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತೇಳಿ ನಾವು ಆಶಿಸ್ತಿದ್ದೇವೆ. ಮತ್ತು ಇಲ್ಲಿ ಇರ್ತಕ್ಕಂಥ ಸಭಾಪಾಲಕರಿದ್ದಾರೆ ಮತ್ತು ಡೇವಿಡ್ ಪಾಸ್ಟರ್ ಏನವರಿದ್ದಾರೆ, ಇನ್ನು ಎಲ್ಲ ಮಾತಾಡುವಂಥವ್ರು ಭಾಳಷ್ಟು ಜನರಿದ್ದಾರೆ. ಮತ್ತು ಯಾಕಂತಂದರೆ ಇಲ್ಲಿ ನಾವು ಕೆಲಸ ಮಾಡುತ್ತಿರುವಾಗ ಅನೇಕರು ಸಹಕಾರ ಮಾಡ್ಯಾರ ಇಲ್ಲಿ. ಮತ್ತು ಇಲ್ಲಿ ಸ್ಥಳ ಕೊಟ್ಟಿರ್ತಕ್ಕಂಥ ಇದು ಗಂಗವರ್ ಚೌರಸ್ತಾ ಬಳಿ ಬರ್ತದೆ ಸರ್. ಗಂಗವರದಲ್ಲಿ ನಾವು ಈ ಕಾರ್ಯಕ್ರಮ ನಾವು ಮಾಡ್ತಲಿದ್ದೇವೆ. ಮತ್ತು ಸುಮಾರು ಈಗ ನಾವು ಮಾಡುತ್ತೀವಿ ಮತ್ತು 8 ವರ್ಷ ಕಂಪ್ಲೀಟ್ ಆಯ್ತು ರೀ ಇವತ್ತಿಗೆ ಇಲ್ಲಿಂದ. ಮತ್ತು ಇಲ್ಲಿ ನಾವು ಇನ್ಚಾರ್ಜ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಪ್ರವೀಣ್ ಬ್ರದರ್ ಇದ್ದಾರೆ ಮತ್ತು ಡೇವಿಡ್ ಪಾಸ್ಟರ್, ಇಲ್ಲಿ ಇರ್ತಕ್ಕಂಥ ಅನೇಕ ಜನರು, ಸಂಜು ಬ್ರದರ್ ಇದ್ದಾರೆ ಮತ್ತು ನವನ್ ಬ್ರದರ್ ಇದ್ದಾರೆ, ಮೊಜಸ್ಸು ಮತ್ತು ಅಣ್ಣರು ಕಲ್ಲಪ್ಪಣ್ಣರು, ದಿಲೀಪ್ ಬ್ರದರು, ಇನ್ನು ಅನೇಕರು ಸಹೋದರರಿದ್ದಾರೆ, ಪಾಸ್ಟರ್ ಏನರಿದ್ದಾರೆ ಮತ್ತು ಶ್ಯಾಮ್, ಎಲ್ಲರೂ ನಮ್ಮ ಚಿಕ್ಕ ಹುಡುಗರು ಮತ್ತು ಯವನಸ್ಥರು, ಹೆಂಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಯೂತ್ ಲೀಡರ್ಸ್ 4 ಜನರು ಮತ್ತು ಅದೆಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಇಲ್ಲಿ ಬರಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಜನರಿಗೆಲ್ಲರಿಗೂ ಊಟಪಡಿಸಿ ನಾವು ಸಂತೋಷ ಪಡ್ತಾ ಇದ್ದೇವೆ. ಮತ್ತು ಯಾಕಂತಂದರೆ ಇಲ್ಲಿ ಮಾಡತಕ್ಕಂಥ ಕಾರ್ಯವು ಯಾವುದೂ ವ್ಯರ್ಥ ಹೋಗಬಾರ್ದು ಮತ್ತು ಇದು ದೇವರಿಗೆ ಮಹಿಮೆ ಆಗಲಿ ಅಂಥೇಳಿ ನಾನು ಇಷ್ಟು 2 ಮಾತು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಯಾಕಂತಂದರೆ ಇನ್ನೂ ಬರೋ ವರ್ಷ ಹೆಚ್ಚಾಗಿ ಜನರಿಗೆ ನಾವು